ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಏನಾಗ್ತಾ ಇದ್ದೀನಿ ಗೊತ್ತಾ? ಸೊ ಇವತ್ತು ಸೊ ಸ್ಪೆಷಲ್. ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಮುಂಬೈಯಿಂದ. ಸೊ ಅವ್ರನ್ನ ಪಿಕ್ ಮಾಡೋಣ ಅಂತ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ನಾವು ಟೈಮ್ ಎಷ್ಟು ಗೊತ್ತಾ? 5 o'clock. ನಮ್ಮಮ್ಮ ಬಂದಿದ್ದರು, ಅವ್ರನ್ನ ಬಸ್ ಹತ್ತಿಸಿ ನಾವು ಮೆಜೆಸ್ಟಿಕ್ ಬಂದಿದ್ದೀನಿ. ಈಗ ನಮ್ಮಮ್ಮನ ಊರಿಗೆ ಬಸ್ ಹತ್ತಿಸಿ ಇಲ್ಲಿಂದ ನಾನು ಏರ್ಪೋರ್ಟಿಗೆ ಹೊರಟಿದ್ದೀನಿ. ಸೊ ಲೆಟ್ಸ್ ಗೋ. ಒಬ್ಬಳೇ ಬಂದಿದ್ದೀರಿ ನೋಡಿ ಏರ್ಪೋರ್ಟಿಗೆ. ಅಪ್ಪ ಚಳಿ, ದೇವ್ರೆ ಫುಲ್ಲು ಚಳಿ, ಜನ ಮುಖ ಅಂತವೆ ಹೋಟ್ಲಲ್ಲಿ. ಏರ್ಪೋರ್ಟು ಹಬ್ಬ ಚಳಿ. ಇವ್ರನ್ನ ವೆಲ್ಕಮ್ ಮಾಡೋಕ್ಕೆ ಫ್ಲವರ್ ಬೊಕ್ಕೆ ತೊಗೊಂಬರೋಣ ಅಂತ ಅಂದ್ಕೊಂಡೆ, ಅಲ್ಲೆಲ್ಲೂ ಸಿಗಲಿಲ್ಲ. ಬೇಗ ಬಿಟ್ಟಿದ್ರಿಂದ ಸೊ ಅಷ್ಟು ಬೇಗ ಯಾವುದೋ ಶಾಪ್ ಓಪನ್ ಇರಲಿಲ್ಲ. ಫುಲ್ಲು ಚಳಿ ಆಗ್ತಿದೆ. ಕುತ್ಕೋಬೇಕು, ಇಲ್ಲಿ ಕುತ್ಕೊಳ್ಳೋಕ್ಕೆ ಒಂದು ಚೇರ್ ಇಲ್ಲ. ಈ ಥರ ಇರುತ್ತೆ ಅಂದರೆ ಏನಾದರೂ ಬೇರೆ ಬೇರೆ ಶಾಪ್ಗಳಿಗಿರುತ್ತೆ, ಅಲ್ಲೋಗಿ ಹೆಂಗೆ ಕುತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಈ ಥರ ಇಲ್ಲೆಲ್ಲ ಸೈಡಲ್ಲಿದೆ ಜಾಗ, ಕುತ್ಕೋಬೋದು. ಬಟ್ ತುಂಬಾ ಚಳಿ ದೇವ್ರೆ. ಇನ್ನು ಇವ್ರು ಎಷ್ಟು ಗಂಟೆ ಬರ್ತಾರೋ? ವೇಟಿಂಗ್. ಇಲ್ಲಿ ನೋಡಿ, ಇವರೇ ಬಂದು ಸರ್ಪ್ರೈಸ್ ಮಾಡೋರು ನನಗೆ. ನಾನಿನ್ನು ಬರುತ್ತೆ 6:30 ಅಂತ ಕಾಯ್ತಾ ಇದ್ದೆ. ಪಾಪ ನಿದ್ದೆ ಮಾಡಿಲ್ಲ ಅವರು ಬೆಳಗ್ಗೆಯಿಂದ, ಅಲ್ಲ ರಾತ್ರಿಯಿಂದ. ಸಾರಿ, ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ತೆಗಿ ಟೋಪಿ. ನೀವೇ ತೆಗೀರಿ. ಅಲ್ಲಿ ಅದು ಕ್ಲಿಕ್ ಮಾಡಿ ಮೇಲ್ಗಡೆ ಫೋಟೋ ಬರ್ತಾ ಇತ್ತು. ಏನು ಬೇಡ, ಈ ಕಡೆ ತೆಗೀರಿ. ಹಿಂಗೆ ಒಳ್ಳೆ ವಿಡಿಯೋ ಆಗುತ್ತಂತ ನೀನು. ಏನಿಲ್ಲ, ನನ್ನ ಐಡಿಯಾ ಎಲ್ಲ ಉಲ್ಟಾ ಆಯ್ತು ಎಲ್ಲ. ನಾನೇ ಹೋಗಿ ಇವರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡೆ. ವೆಯ್ಟ್ ಮಾಡ್ತಾ ಇದ್ದೆ. ಇವ್ರು ನನಗೆ ಸುಳ್ಳು ಹೇಳವ್ರೆ 6:30 ಬರೋದು, ಇನ್ನೂ ಹೊರಗಡೆ ಬರೋಕೆ 7 ಗಂಟೆ ಆಗುತ್ತೆ ಅಂತ. ಹಿಂಗೆ ಕುತ್ಕೊಂಡಿದ್ದೆ ಹಿಂಗೆ. ಫುಲ್ಲು ಚಳಿ. ನನಗೆ ಬಂದ ತಕ್ಷಣ ಫುಲ್ಲು ಎಷ್ಟು ಚಳಿ ಆಗ್ತಿದೆ ಗೊತ್ತಾ? ಏನೇನೋ ಅನ್ಕೊಂಡು ಬಂದೆ. ಇವಾಗ ಇನ್ನೂ ಸರಿ ಅಲ್ಲಿಂದ ಓಡ್ಬರ್ತೀನಿ, ವಿಡಿಯೋ ಓಡು. ಚೆನ್ನಾಗಿದ್ದೀರಿ, ಸಣ್ಣ ಆಗೋರೆ. ಓ ಪಾಪ, ಇವಾಗ ಒಂದು ದಪ ಮಾಡಿ ಕಳಿಸ್ತೀನಿ. ಚೆನ್ನಾಗಿ ಊಟ ಹಾಕಿ ಇವರಿಗೆ ಫಾರ್ಮಲ್ಸ್ ಹಾಕಬೇಡಬೇಡಿ ಅಂದರೆ ಫಾರ್ಮಲ್ಸೇ ಹಾಕೊಂಡು ಬಂದವ್ರೇನೆ. ಫ್ರೀಯಾಗಿ ಬರ್ರಿ ಅಂದರೆ ಫ್ರೀಯಾಗೆ ಬಂದೆ. ಫಾರ್ಮಲ್ಸ್ ಹಾಕೊಂಡು ಫ್ರೀಯಾಗೆ ಬೆಳಿದ್ದೀನಿ. ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀನಿ ಅನ್ಸುತ್ತಲ್ಲ. ಹಲೋ ಅನ್ಕೊಂಡು ಬಂದೆ, ಏನೂ ಆಗಲೇ ಇಲ್ಲ. ಹೇಳಿ ಬುಕ್ ಮಾಡ್ಕೊಂಡು ಮನೆಗೆ ಹೋಗೋದೆ. ಹೋಗಿ ಹಬ್ಬ ಚಳಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಇತ್ತು ಕೆಲಸ ಮಾಡ್ಕೊಳ್ಳೋದು. ಓ ಚಳಿ. ನಾನು ಮನೆ ಇವತ್ತು 3:30 ಎದ್ದು 4 o'clock ಬಿಟ್ಟು, ನಮ್ಮ ಅಮ್ಮನ ಮೆಜೆಸ್ಟಿಕ್ಕಿಗೆ ಬಿಟ್ಟು, ಅಲ್ಲಿಂದ ಬಂದು ಅಲ್ಲೊಂದು 5:30 ಬಿಟ್ಟು 5:20 ಬಿಟ್ಟೆ. ಇಲ್ಲಿ 6:15 ಇಲ್ಲಿಗೆ ಬಂದೆ. ತಲೆ ಇವ್ರು ಏನೋ ಆಯಿಲ್ ಹಚ್ಕೊಂಡ್ಬಿಟ್ಟವ್ರೆ ಫ್ರೆಂಡ್ಸ್. ನೋಡಿ, ಆಯಿಲ್ ಹಚ್ಕೊಂಡು ಇದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್.
ನನಗೆ ಬೆಳಗ್ಗೆ ಬಂದಮೇಲೆ ಯಾವುದೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ ಟೈರ್ಡ್ ಆಗಿದ್ರು, ಅವರು ಮಲ್ಕೊಂಡ್ರು, ನಮಗೂ ತುಂಬ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಮಾಡ್ತಾ ನಾನು ಬ್ಯುಸಿ ಆದೆ. ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ಗೊತ್ತಾ, ಸ್ಪೆಷಲು ವ್ಯಾಲೆಂಟೈನ್ಸ್ ಡೇ ಇದೆ. ಸೊ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಪ್ರತಿ ಶನಿವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ನಾವು ಯೂಶಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಲ್ಲೇ ನಾವಿರೋ ಹತ್ರ ಆಂಜನೇಯನ ಟೆಂಪಲು ಜೊತೆಗೆ ಶನೇಶ್ವರ ಎರಡೂ ದೇವಸ್ಥಾನ ಒಂದೇ ಹತ್ರ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ಆಮೇಲೆ ಮೊಬೈಲಲ್ಲಿ ನೋಡಬೇಕಾದ್ರೆ ವ್ಲಾಗ್ ಸಿಕ್ತು. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಮೈಂಡ್. ನಾವು ದೇವಸ್ಥಾನಕ್ಕೆ ಬಂದಾಗೆಲ್ಲ ಇಲ್ಲಿ ಪ್ರತಿ ಸಾರಿ ಪ್ರಸಾದ ಕೊಡ್ತಾರೆ, ಯಾವ ಭಕ್ತಾದಿಗಳೇ ಕೊಡ್ತಾರೆ. ಏನಾದರೂ ಅಂದರೆ ಅವ್ರವ್ರು ಅಂದ್ಕೊಂಡಿರೋ ಥರ ಪ್ರಸಾದ ಕೊಡ್ತಾರೆ. ನಮಗೆ ಒಂದೊಂದು ಸರಿ ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ, ಲಡ್ಡು, ಹಿಂಗೆ ಏನೇನೋ ಕೊಡ್ತಾರೆ. ಪ್ರಸಾದ ನನಗಂತೂ ತುಂಬಾ ಇಷ್ಟ. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ನಾನು ಯಾವತ್ತೇ ಹೋದರೆ 2 ಸರಿ ಇಸ್ಕೊಂಡು ತಿಂದಿರ್ತೀನಿ. ತುಂಬಾ ಇಷ್ಟ ನನಗೆ. ಸೊ ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದ ಪಕ್ಕದಲ್ಲೇ ಹೊಸ ಮಾರ್ಟ್ ಓಪನ್ ಆಗಿತ್ತು, KPN ಮಾರ್ಟ್. ಸೊ ಅದರಲ್ಲಿ ನಮಗೆ ಕೆಲವೊಂದು ಮನೆಗೆ ಥಿಂಗ್ಸ್ ಬೇಕಿತ್ತು, ಮತ್ತು ಆಫರ್ ಕೂಡ ಇತ್ತು. ಯಾಕಂದರೆ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ 500 ಆಫರ್ ಕೂಡ ಇತ್ತು. ಸೊ ಹಾಗಾಗಿ ಮನೆಗೆ ಬೇಕಾಗಿರೋಂಥ ಕೆಲವೊಂದು ಥಿಂಗ್ಸ್ನ ತೊಗೊಂಡು ಮತ್ತು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಸೊ ಬೆಳಗ್ಗೆಯಿಂದ ನಮಗೆ ಬ್ಯುಸಿ ಆಗಿಬಿಟ್ಟಿದ್ವಿ ನಮ್ಮ ಕೆಲಸದಲ್ಲೇ. ಅದ್ರ ಜೊತೆಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ ಇದೆ. ನಾವು ಸೆಲೆಬ್ರೇಷನ್ ಅಂತೂ ಏನೂ ಮಾಡಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಹೊರಗಡೆ ಊಟಕ್ಕೆ ಹೋಗೋಣ. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ತುಂಬ ದಿನ ಆದಮೇಲೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಮ್ಮ ಅಕ್ಕ ಭಾವ ಇದ್ದಾರೆ, ಎಲ್ಲರೂ ಜೊತೆಲಿದ್ದೀವಿ ಅಂತ ಊಟಕ್ಕೆ ಹೋಗಿ ಮತ್ತೆ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನಿನ್ನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬ ಆಗಿರುತ್ತೆ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ. ನಾನು ಫಸ್ಟೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಇವತ್ತು ಶಿವರಾತ್ರಿ ಸ್ಪೆಷಲ್ ನಾವಿರೋ ಹತ್ರ ಜಾತ್ರೆ ಮಾಡ್ತಾರೆ. ಶಿವರಾತ್ರಿ ಸ್ಪೆಷಲು. ಯಾಕಂದರೆ ಇಲ್ಲಿ ಶಿವನ್ ಟೆಂಪಲ್ ಇದೆ. ನನಗೆ ಈ ಜಾತ್ರೆ ಎಲ್ಲ ಬೆಂಗಳೂರಲ್ಲಿ ಜಾತ್ರೆ ನೋಡ್ತಾ ಇರೋದು ತುಂಬಾ ಹೊಸ್ತು ನನಗೆ. ಯಾಕಂದರೆ ನಾನು ಯಾವತ್ತೂ ಬೆಂಗಳೂರಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ನಾನು ನೋಡಿಲ್ಲ. ಸೊ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಯಾಕಂದರೆ ನಮ್ಮೂರಲ್ಲಿ ಮಾಡೋದೆಲ್ಲ ಗೊತ್ತು, ಯಾವ ರೀತಿ ಮಾಡ್ತಾರೆ, ಹೇಗಿರುತ್ತೆ, ಎಷ್ಟು ಖುಷಿ ಇರುತ್ತೆ ಅನ್ನೋದು ನನಗೆ ಗೊತ್ತು. ಶಿವರಾತ್ರಿ ಈ ಸರಿ ಸಂಡೇ ಬಂದಿರೋದ್ರಿಂದ ನಮಗೂ ಕೂಡ ಟೈಮ್ ಸಿಕ್ಕಿದೆ. ಯೂಶಲಿ ಕೆಲವೊಂದು ಟೈಮ್ ಶಿವರಾತ್ರಿಗೆ ನಮಗೆ ರಜಾ ಕೊಡಲ್ಲ. ಸೊ ಈ ಸರಿ ರಜಾ ಸಿಕ್ಕಿದೆ. ಜೊತೆಗೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಸೊ ನಮಗೆ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಪಕ್ಕದಲ್ಲಿ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಇದರಲ್ಲಿ ಮನೆಗೆ ಬುದ್ಧ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ವಿ ನಾನು ನಮ್ಮ ಹಸ್ಬೆಂಡು. ಸೊ ನಮ್ಮ ಮನೆ ಹೊಸ ಮನೆಗೆ ಚೆನ್ನಾಗಿರುತ್ತೆ ಅಂತ. ಬಟ್ ಏನು ಅಂದರೆ ಅಲ್ಲಿ ಓಕೆ, ನಾವು ಕೇಳಿದ್ದು ರೇಟಿಗೆ, ಅವರು ಹೇಳಿದ್ದು ರೇಟಿಗೆ ಕೊಡ್ಬೋದು ಅಂತ ಅನಿಸ್ತು. ಬಟ್ ಏನು ಅಂದರೆ ಅದು ಯಾವ ಮೆಟೀರಿಯಲ್ ಹೆಂಗೆ ಮಾಡಿದ್ದಾರೆ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ಅದು ತುಂಬ ಕಡಿಮೆ ಹೇಳಿದ್ರು ನಾವು ಅಂದ್ಕೊಂಡಿದ್ದಕ್ಕಿಂತ. ಹಂಗಾಗಿ ಸ್ವಲ್ಪ ಡೌಟ್ ಬಂತು. ಸುಮ್ಮನೆ ಇಲ್ಲಿಂದ ತೊಗೊಂಡೋಗಿ ಮತ್ತೆ ಚೆನ್ನಾಗಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಅಂತ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಅದು ಕಲರ್ ಕೂಡ ಸ್ವಲ್ಪ ಶೇಡ್ ಆದಂಗೆ ಅನಿಸ್ತಿತ್ತು, ಹಾಗಾಗಿ ತೊಗೊಳ್ಳಿಲ್ಲ. ಅದಾದಮೇಲೆ ನೋಡಿ, ಇದೇ ದೇವಸ್ಥಾನ ಶಿವನ್ ಟೆಂಪಲು. ತುಂಬಾ ಬಿಸಿಲಿತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಯಾಕಂದರೆ ನಾವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ಲೇಟ್ ಆಯಿತು. ಸೊ ದೇವಸ್ಥಾನಕ್ಕೆ ಹೋಗೋದು. ಇನ್ನೊಂದೇನು ಅಂದರೆ ಊಟ ಸಿಗುತ್ತೇನೋ ಮಧ್ಯಾಹ್ನ ಅಂತ ಹೋದ್ವಿ. ಬಟ್ ನಮ್ಮ ದುರದೃಷ್ಟ, ನಮಗೆ ಊಟ ಸಿಗಲಿಲ್ಲ. ಯಾಕಂದರೆ ನಿನ್ನೆ ನಾವು ಪಾಂಪ್ಲೆಂಟಲ್ಲಿ ನೋಡಿದ್ವಿ 12:30ಗೆ ಊಟ ಅಂತ ಹಾಕಿದ್ರು. ಪ್ರಸಾದ ಯಾರಿಗೇ ಆಗಲಿ ದೇವ್ರ ಪ್ರಸಾದ ಅದೃಷ್ಟ ಇರಬೇಕು, ಸಿಗಬೇಕಲ್ವಾ, ಸಿಗೋಕ್ಕೆ. ಸೊ ನಮಗೆ ಸಿಗಲಿಲ್ಲ. ಇಲ್ಲಿ ಬರೋ ಅಷ್ಟರಲ್ಲಿ ತುಂಬ ಬಿಸಿಲಾಗಿ ಹೋಗ್ಬಿಟ್ಟಿತ್ತು. ತುಂಬ ಮಧ್ಯಾಹ್ನ ಕರೆಕ್ಟಾಗಿ 1-2 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಈ ದೇವಸ್ಥಾನಕ್ಕೆ ಆದರೂ ಕೂಡ ಎಷ್ಟು ಜನ ಇದ್ರು ಗೊತ್ತಾ, ತುಂಬ ಜನ ಇದ್ದರು. ಕ್ಯೂ ಕೂಡ ಇತ್ತು ದೇವಸ್ಥಾನದ ದೇವ್ರ ದರ್ಶನ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾಗರಕಟ್ಟೆ ಕೂಡ ಇತ್ತು. ಅದಕ್ಕೆ ನಾನು ನಮಸ್ಕಾರ ಮಾಡೋಣ ಅಂತ ಹೋದೆ. ಇಲ್ಲಿ ಬೇರೆಯವರು ಬಾಳೆಹಣ್ಣು ಕೂಡ ಕೊಡ್ತಾಯಿದ್ರು. ಬಾಳೆಹಣ್ಣು, ಲಡ್ಡು ಪ್ರಸಾದವಾಗಿ ಕೊಡ್ತಾಯಿದ್ರು. ನಾನು ಯಾವಾಗಲೇ ನಮ್ಮ ಹಸ್ಬೆಂಡಿಗೆ ನಾನು ಹೇಳೋದ್ರೆ ಬರ್ತೀನಿ, ಇಲ್ಲಿಗೆ ಹೋಗಿ ಬರ್ತೀನಿ ಅಂದರೆ ಅವ್ರ ಕಣ್ಣು ನನ್ನ ಮೇಲೆ ಇದ್ದೇ ಇರುತ್ತೆ, ಒಂದು ಕಣ್ಣು. ಯಾಕಂದರೆ ನಾನು ಹೋಗಿ ದೇವ್ರ ಕಟ್ಟೆಗೆ ನಮಸ್ಕಾರ ಮಾಡ್ಕೊಂಡು, ನಾಗರಕಟ್ಟೆಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಬರೋ ಅಷ್ಟರಲ್ಲೇ ಅವರು ಅಲ್ಲೆಲ್ಲೋ ಬೇರೆ ಕಡೆ ಹೋಗಿ ಕೂತ್ಕೊಂಡಿದ್ರು. ನಾನು ಹುಡುಕ್ತಾ ಇದ್ದೆ. ಬಟ್ ನನ್ನ ಮನಸ್ಸಲ್ಲಿತ್ತು ಅವ್ರು ನನ್ನ ನೋಡ್ತಿರ್ತಾರೆ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿದೆ. ಆಮೇಲೆ ಫೈನಲ್ ಆಗಿ ಅವರೇ
ನನ್ನ ಕರೆದ್ರು, ಯಾಕಂದರೆ ಅಷ್ಟು ನಂಬಿಕೆ ಒಂಥರ ಅವರು ಓಕೆ ನಾನು ಹೇಳೋಗಿದ್ದೀನಿ ಅಂದರೆ ಓಕೆ ಬರ್ತಾಳೆ, ನನ್ನ ಮೇಲೆ ಅವ್ರ ಕಣ್ಣಿರುತ್ತೆ. ನಾನು ಅವರು ಅಬ್ಸರ್ವ್ ಮಾಡ್ತಿಲ್ಲ ಅಂದ್ರೂ ಅವ್ರು ನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ಋತ್ವಿಗಂತೂ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಮನೆಯಿಂದ ಹೊರ್ಗಡೆ ಹೋಗಿದ್ದೀವಿ ಅಂದರೆ ಅವನಿಗೆ ಒಂದು ಆಟ ಸಾಮಾನು ಬೇಕು. ಅವ್ನಿಗೆ ನಾವು ಎಷ್ಟೇ ಬೈದರೂ ಏನೇ ಮಾಡಿದ್ರು ಅವ್ನು ಬಿಡಲ್ಲ. ಅವನ ಆಟ ಅವನು ಬಿಡೋದೇ ಇಲ್ಲ. ಅವ್ನು ಕೇಳಿದ್ದು ಅವ್ನು ನೋಡಿದ್ದು ಕೊಡಿಸ್ಲೇಬೇಕು. ಅದು ನಾವೇನು ರೂಢಿ ಮಾಡ್ಕೊಂಡಿಲ್ಲ, ಬಟ್ ಅದು ಗೊತ್ತಿಲ್ಲ ಎಲ್ಲ ಮಕ್ಕಳು ಇದೇ ಥರನೋ ಇವನು ಮಾತ್ರ ಇದೇ ಥರನೋ ಗೊತ್ತಿಲ್ಲ. ಒಂದು ಸರಿ ಹೊರ್ಗಡೆ ಹೋಗಿದ್ದೀವಿ ಅಂದರೆ, ಅದರಲ್ಲೂ ಜಾತ್ರೆಗೆ ಹೋದರೆ ಒಂದೊಂದು ಅಂಗಡಿಲೂ ಒಂದೊಂದು ಬೇಕು ಅವನಿಗೆ, ಆ ಥರ ಅವನು. ಸೊ ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇದು ಸಂಜೆ ಮತ್ತೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಏನೂ ಸ್ವೀಟ್ ಮಾಡಿರಲಿಲ್ಲ ಹಬ್ಬಕ್ಕೆ ಅಂತ. ಅದಕ್ಕೋಸ್ಕರ ಇವಾಗ ಜಾಮೂನ್ ಮಾಡಿ, ಪುಳಿಯೋಗರೆ ಮಾಡಿ, ಇನ್ನೊಂದೇನು ಹಪ್ಳ ಎಲ್ಲ ಮಾಡಿದ್ದೀವಿ. ಸೊ ನಮ್ಮ ಮನೇಲಿ ಯಾವಾಗೇ ಜಾಮೂನ್ ಮಾಡಿದ್ರು ನಾನೇ ಮಾಡೋದು. ಯಾಕಂದರೆ ನಮ್ಮಕ್ಕ ಯಾವತ್ತೂ ಜಾಮೂನ್ ಮಾಡಿಲ್ಲ, ಅವರು ನಾನೇ ಮಾಡಿರೋದು ಫಸ್ಟ್. ಅಂದರೆ ನಮ್ಮ VH ಪಾಳ್ಯದಲ್ಲಿ ಮಾಡಿದ್ರು ಅಷ್ಟೇ, ನಮ್ಮ ಬೆಂಗಳೂರಲ್ಲಿ ಬಂದು ಮಾಡಿದ್ರು ಅಷ್ಟೇ, ಜಾಮೂನ್ ಅಂದರೆ ನಾನೇ ಮಾಡಬೇಕು ಅವರಿಗೆ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆಯಿಂದನೂ ಏನೂ ಸ್ವೀಟ್ ತಿಂದಂಗೆ ಆಗಿಲ್ಲ ಹಬ್ಬ ಅಂತ ಇವಾಗ ಜಾಮೂನ್ ಮಾಡಿದ್ವಿ. ಸೊ ಬೇರೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಂದರೆ ನಮ್ಮ ಮನೇಲಿ ಸ್ವೀಟ್ ಯಾರಿಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಬೇರೆ ಯಾರಿಗೂ ಇಷ್ಟ ಆಗಲ್ಲ ಸ್ವೀಟ್. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಅಂತೂ ಅದನ್ನು ಟಚ್ಚು ಮಾಡಲ್ಲ, ಹೆಂಗಿದೆ ಏನು ಅಂತ ಅಟ್ಲೀಸ್ಟ್ ಟೇಸ್ಟು ಮಾಡಲ್ಲ ಅವರು. ಸೊ ಹಾಗಾಗಿ ಬೇರೆ ಸ್ವೀಟ್ ಮಾಡಲಿಲ್ಲ. ಜಸ್ಟ್ ಜಾಮೂನ್ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ. ಅದರಲ್ಲೂ ನಾವು ಎಸ್ಪೆಷಲಿ ನಮ್ಮ ಋತ್ವಿಗೆ ಇಷ್ಟ, ಅವನಿಗೋಸ್ಕರನೇ ಕೆಲವೊಂದು ಟೈಮು ಜಾಮೂನ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಹಪ್ಳ, ಅದು ಮ್ಯಾಂಡೇಟ್ರಿ ಸೈಡ್ ಡಿಶ್ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತಾಯಿದ್ವಿ. ಇನ್ನೊಂದು ಹೆಂಗೆ ಗೊತ್ತಾ, ಜೀವನದಲ್ಲಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಬೇಡ್ರಿ. ನಿಮಗೆ ಹೇಗೆ ಬರುತ್ತೋ, ಹೇಗೆ ಇಷ್ಟ ಆಗುತ್ತೋ ಆ ಥರ ಬದುಕಬೇಕು. ಯಾಕೋ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯಾರು ಏನು ಅಂದ್ಕೋಬೇಡಿ. ಕೆಲವೊಂದು ಸರಿ ಸಿಚುವೇಶನ್ನ ಈ ಥರ ಮಾಡುತ್ತೆ. ಸೊ ಅದಕ್ಕೋಸ್ಕರ ನನಗೆ ಈ ಸಿಚುವೇಷನಲ್ಲಿ ಇದನ್ನು ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ವ್ಲಾಗ್. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕಂದರೆ ಕೆಲವೊಬ್ಬರು ನಮ್ಮ ವ್ಲಾಗ್ಸ್ನ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮ ಲೈಫ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿರ್ತಾರೆ. ಅದಕ್ಕೋಸ್ಕರ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.